ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್ ಹೇಳಿ. ಇದ್ದೀನಿ ಸ್ವಾಮಿ ಇದ್ದೀನಿ. ಹೇಳಿ ಗುರುಗಳು, ಹೇಳಿ ಹೇಳಿ. ಇದು ವಿಂಡೋ ಒಂದು ಅದಲ್ರಿ ನಂದೇ, ಫಾರ್ಚುನರ್ ತೊಗೊಂಡಿನಿ. ಅಸಲ್ಗೆ ಇದು ಸೇಲ್ ಮಾಡೋಣ ಅಂತಂದ್ರಿ. ಓಕೆ ಗುರುಗಳು, ಇದನ್ನು ವಿಡಿಯೋ ಮಾಡಬೇಕಾ? ವೋಲ್ಕ್ಸ್ ವ್ಯಾಗನ್ ವಿಂಟೋ ಅಲ್ಲ? ಹಾಂ, ಹೋಲ್ಸೋನ್ ವಿಂಟೋ ರೀ. ಸರ್ ಇದು ಗಾಡಿ ಯಾವ ಮಾಡಲ್ ಸರ್? 2010 ರೀ. 2010. ಗಾಡಿ ಎಷ್ಟು ಓಡಿದೆ ಸರ್? ರನ್ ನೋಡ್ಕೊಂಡಿಲ್ರಿ. ಅಂದಾಜು ಸರ್? ಅಂಜದ ಎಷ್ಟು ಹೊಡಿದ್ರಿ ಗಾಡಿ? ಅದು 160 170 ಓಡಿರ್ಬೋದು ರೀ. 1,60,000 ಓಡಿರ್ಬೋದು ಅಂತೀರಾ? ಹಾಂ ರೀ. ಓಕೆ, ಓನರ್ ಎಷ್ಟಾಗಿದೆ ಸರ್? 4th ಓನರ್ ರೀ. 4ನೇ ಓನರಲ್ಲಿ ಇದೆ ಇವಾಗ ಗಾಡಿ? ನಾ ತೊಗೊಂಡೊಂದು 2 ವರ್ಷ ಆಯ್ತು ರೀ. ಸರಿ ಸರ್, ಆಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ ಎಲ್ಲ ರನ್ ಆದ್ರಿ. ಇದು ಇನ್ಸೂರೆನ್ಸ್ ಒಂದು ಖಾಲಿ ಆಗ್ಯದ ರೀ. ಸೇಲ್ ಮಾಡೋದ ಅಂತ ನಾನೇ ಕಟ್ಟಿಲ್ರಿ. ಓಕೆ, ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಅದಕ್ಕೆ ನೀವು ಕಟ್ಟಕ್ಕೆ ಹೋಗಿಲ್ಲ? ಹೌದ್ರಿ. ಈಗ ಪೇಪರ್ ಎಲ್ಲ ಅವ್ರ ಹೆಸರು ಮೇಲೆ ಅದು ಇನ್ಸೂರೆನ್ಸ್ ಒಂದು ನನ್ನ ಹೆಸರು ಮೇಲೆ ಆತಂದು ಕಟ್ಲಕ್ಕೆ ಹೋಗಿಲ್ಲ. ಆ ಥರ. ಸರಿ, ಓಕೆ. ಅದೇನಾದ್ರು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡೋಕ್ಕೆ ಇದು ಮಾಡ್ತೀರಾ? ಮುಂದಿನವ್ರ ಮೇಲೆ ಡಿಫ್ರೆಂಟ್. ಅವ್ರು ಕಟ್ಕೊಡಂದ್ರೆ ಕಟ್ಕೊಡ್ತೀವಿ, ಇಲ್ಲಪ್ಪ ಅಂತಂದ್ರೆ ನೀವೇ ಕಟ್ಕೊತೀವಿ ಅಂದ್ರೆ ನಾವೇ ಕಟ್ಕೊತೀವಿ ಅಂದ್ರೆ ಕಟ್ಕೊಳಕ್ಕೆ ಅವರು. ಓಕೆ, ಅದು ಪಾರ್ಟಿ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಂ ರೀ. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕು ಸರ್? ಅವರೇ ಮಾಡಿಸ್ಕೊಳಕ್ಕೆ ರೀ. ಇಲ್ಲ ನಾವೇ ಮಾಡಿಸ್ಕೊಡಪ್ಪ ಅಂದ್ರೆ ನಾವೇ ಮಾಡಿಸ್ಕೊಡ್ತೀವಿ, ಪರವಾಗಿಲ್ಲ. ಹೆಂಗಂದ್ರೆ ಹಂಗೆ. ಸರಿ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ರೀಪೇಂಟು ಬಂಪರ್ ಒಂದು ಬಾನಟ್ ಒಂದು ಮಾಡ್ತೀನಿ. ಬಾನಟ್ ಒಂದು ಮಾಡ್ತೀನಿ ರೀ. ಅದು ಸ್ವಲ್ಪ ಬಿಸಿಲಿಗೆ ನಿಂತಲ್ಲೇ ಜಾಸ್ತಿ ರನ್ ಇಲ್ಲ. ಅದು ಫಾರ್ಚುನರೇ ತೆಗಿತೀನಿ ಜಾಸ್ತಿ. ಸರಿ ಸರ್, ಆಯ್ತು. ಗಾಡಿ ಮನೆ ಸಾಲಾಗಿ ಇಟ್ಕೊಂಡೀನಿ ರೀ. ಓಕೆ ಸರ್, ಆಯ್ತು. ಫೈನ್ ಏನಿಲ್ಲ ರೀ ಸರ್. ಫೈನ್ಗಳು ಏನು ಯಾವುದೂ ಇಲ್ಲ? ಏನಿಲ್ಲ. ಕ್ಲಚ್ ಪ್ಯಾಡ್ ಹಾಕ್ಸೀನಿ ರೀ. ಹಾಂ. ಕ್ಲಚ್ ಪ್ಯಾಡ್ ಹಾಕ್ಸೀನಿ, ಶಾಖ ಬೀರ್ ಹಾಕ್ಸೀನಿ, ಉಸಿಗೀರ್ ಹಾಕ್ಸೀನಿ. ಓಕೆ, ಇದೆಲ್ಲ ಗಾಡಿ ಬರುತ್ತೆ? ಹಾಂ, ಗಾಡಿ ಫಿಟ್ಟಿಂಗ್ ಇದು ಗಾಡಿದು ಪಿಕಪ್ ಇದ್ದಿದ್ದಿಲ್ಲ ರೀ. ಸ್ವಿಫ್ಟ್ ಡಿಸೈರ್ ಎಷ್ಟು ಓಡ್ತದೆ ಅಷ್ಟೇ ಓಡಿಸಿತ್ತು. ಅದಕ್ಕಿಂತ ಡಬಲ್ ಪಿಕಪ್ ಬೇಕು. ಇದು ಶೋರೂಮ್ ಎಷ್ಟರಿಂದ ಎಷ್ಟು ಪಿಕಪ್ ಬಂದದ ಅಷ್ಟು ಇಕ್ಬೇಕಂತಂದು 48,000 ರೂಪಾಯಿ ಕೊಟ್ಟು ಟರ್ಬೋ ಹಾಕ್ಸೀನಿ ರೀ. ಓಕೆ, ಪಿಕಪ್ ಸೋಲಾಕ. ಸೌಂಡ್ ಬಾಕ್ಸ್ ಅವ್ರಿ ಒಳಗೆ. ಮ್ಯೂಸಿಕ್ ಸಿಸ್ಟಮ್ ಟಿವಿ ಶೋರೂಮ್ ಹಿಸ್ಟ್ರಿನ ಟಿವಿ ನಿಂತ ಶೋರೂಮ್ದು ಏನು ಬಂದದ ಅದೇ ಅದೇ ರೀ. ಸರಿ ಸರ್, ಆಯ್ತು. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರು 80% ಅವ್ರಿ. 80% ಇನ್ನೂ ಇದೆ. ಸರ್, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಆಕ್ಸಿಡೆಂಟ್ ಏನಿಲ್ಲ ರೀ ಸರ್. ಸರ್, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಈ ನಮ್ಮ ಮ್ಯಾಗ್ನಿಲ್ ಇಲ್ಲ ರೀ ಸರ್, ಮ್ಯಾಗ್ನಿಲ್ ಇಲ್ಲ. ಡಿಸ್ಕ್ ವೀಲ್ ಮಾಮೂಲಿ ನಾರ್ಮಲ್ ವೀಲ್ ಇದೆ? ನಾರ್ಮಲ್ ವೀಲ್ ಅದು. ಸರ್, ಇದು ಪೆಟ್ರೋಲಾ ಡೀಸೆಲ್? ಡೀಸೆಲ್ ಸರ್. ಡೀಸೆಲ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಅಂದಾಜು? ಮೈಲೇಜು 25-23 ತಕ್ಕ ಕೊಡ್ತದೆ ರೀ. ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಹಂಗಾದ್ರೆ. ಸರ್, ಇದಕ್ಕೆ ಗಾಡಿಗೆ ಓನರ್ ನೀವೇನಾ? ನಾನೇ ರೀ. ಓಕೆ, ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಗುಲ್ಬರ್ಗ ರೀ, ರಾಮ ಮಂದಿರ. ಗುಲ್ಬರ್ಗ ರಾಮ ಮಂದಿರ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಕೊಟ್ಟಿಲ್ಲ ಸರ್? ಹಾಂ, ಇದೇ ನಂಬರ್ ಸರ್. ಓಕೆ, ಈಗ ಗಾಡಿ ಸೇಲ್ ಮಾಡ್ತಾರೋ ಉದ್ದೇಶ ಸರ್? ಸರ್, ಅದು ದೊಡ್ಡ 3 ಕಾರ್ ಅವ್ರಿ ಅಸಲ್ಕ. ಓಕೆ, ಈಗ ನಿಮ್ಮ ಹತ್ರ ಜಾಸ್ತಿ ಕಾರ್ಗಳಿರೋದ್ರಿಂದ ಸೇಲ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಾ ಅಷ್ಟೇ? ಸೇಲ್ ಮಾಡ್ಲತ್ತೀನಿ. ಗಾಡಿ ತೊಗೊಂಡ್ರಿಗೆ ₹1 ಖರ್ಚಿಲ್ಲ ರೀ. ತೊಗೋಬೇಕು, ಓಡಿಸ್ಬೇಕು, ಆಯಿಲ್ ಸರ್ವಿಸ್ ಬಿ ಮಾಡ್ಸೀನಿ ರೀ. ಓಕೆ, ಯಾವುದು ಖರ್ಚಿಲ್ಲ ಇವಾಗ? ಯಾವುದು ಖರ್ಚಿಲ್ಲ. ತೊಗೋಬೇಕು, ತಗೋಬೇಕು, ಡೀಸೆಲ್ ಹಾಕ್ಸ್ಕೋಬೇಕು, ಓಡಿಸ್ತಾ ಇರ್ಬೇಕು ಅಷ್ಟೇ? ಓಡಿಸ್ತಾ ಇರಬೇಕು. ಸರಿ ಸರ್, ಆಯ್ತು. ಈಗ ಫೈನಲ್ ಆಗಿ ರೇಟ್ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? 3.5 ಅಂತ ಹೇಳತ್ತೀನಿ ರೀ ಸರ್. 3,50,000 ಹೇಳ್ತಾ ಇದ್ದೀರಾ? ಅದರಲ್ಲಿ ಕ್ಲಚ್ ಪ್ಯಾಡ್ ಹೋಗಿತ್ತು, ಶಾಖ ಬೀರ್ ಹೋಗಿತ್ತು, ಗಾಡಿ ಕುಂತಿದ್ದಿತ್ತು, ಗಾಡಿ ಇಂಜಿನ್ ಸಿಜಿ ಹೊಂಟದ, ಇಂಜಿನ್ ಗಾಳಿ ಇದು ಹೊಗಿ ಹೊಡ್ಲೇತದ ಅಂತಂದ್ರೆ 2 ಲಕ್ಷ 1.5 ಲಕ್ಷಕ್ಕೆ ಬಿಟ್ಬಿಡುತ್ತಿದ್ದೆ. ಗಾಡಿ ಕಂಡೀಷನ್ ಅದ. ಅದಕ್ಕೆ 3.5 ಲಕ್ಷ ತಕ್ಕ ಲಾಸ್ಟ್ 3.20 ತಕ ಬಂದ್ರೆ ಬಿಡ್ತೀನಿ ರೀ. ಹೌದಾ? ಒಂದು 2 ವರ್ಷ 3 ವರ್ಷದ ತನಕ ಏನು ಗಾಡಿ ಏನು ರಿಪೇರಿಗೆ ಬರಪ್ಲೆ ಇಲ್ಲ, ಗ್ಯಾರಂಟಿನ ಕೊಡ್ತೀನಿ ರೀ. ಸರಿ ಸರ್, ಆಯ್ತು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಹಾಂ ಸರ್. ಯಾರೋ ಚಾನಲ್ ಕಡೆಯಿಂದ ಕೇಳ್ಕೊಂಡು ಬಂದರೆ ನೋಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ವಿಡಿಯೋ ನಾಳೆ ಬರ್ತದೆ ಸರ್ ನಿಮ್ಮದು? ಓಕೆ ಸರ್, ಓಕೆ, ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.